ನಮಸ್ಕಾರ ಕರ್ನಾಟಕ ಎಲ್ಲ ಹೆಂಗಿದೆ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಏಮಂತ ಹೇಳ್ತಾನೆ ಕೇಳಿ. ಏನ್ ಪ್ರಾಬ್ಲಮ್ ಆಗಿದೆ ಇವಾಗ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್ ಯಾವ ಥರ ಆಗಿದೆ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದೀವಿ, ಅದು ವೆಯ್ಟಿಂಗ್ ಲಿಸ್ಟ್ ಹೋಗ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ರೀಫಂಡ್ ಆಗಿದೆ ಅಮೌಂಟ್. ಅದು ಒಂದ್ಸಲ ಬಿಟ್ಟಿದ್ದಾರೆ, ಪೀಪ್ ಹಾಕೋದು ಏನಾದ್ರು. ಒಂದ್ಸಲ ಹೋಗಿದೆ, ಇವಾಗ ಜನರಲ್ ಇದೀವಿ, ಫ್ರೀಯಾಗಿ ಹೋಗ್ತಾ ಇದೀವಿ. ನೋಡೋಣ ಸಿಕ್ಕಾಕೊಂತೀವ ಇಲ್ವಾ ಅಂತ. ನೆಕ್ಸ್ಟ್ ಸ್ಲೀಪರಿಗೆ ಶಿಫ್ಟ್ ಆಗೋಣ ಅಂತ ಇದೀವಿ, ನೋಡೋಣ ಹೇಗೆ. ನೆಕ್ಸ್ಟ್ ಪ್ಲಾನ್ ಇದೀಗ. ನೆಕ್ಸ್ಟ್ ಪ್ಲಾನ್ ಏನಿಲ್ಲ, ಸ್ಲೀಪರ್ ಕೋಚ್ ಹೋಗ್ಬಿಟ್ಟು ಸ್ಲೀಪರ್ಗೆ ಹೋಗೋಣ ಅಂತ ಗೈಸ್. ಸ್ಲೀಪರ್ಗೆ ಹೋಗೋಣ, ಫೈನ್ ಕಟ್ಟಿದ್ರು ಓಕೆ. ಸ್ಲೀಪರ್ಗೆ ಹೋಗೋಣ ಅಂತ ಪ್ಲಾನ್ ಐತೆ, ನೋಡೋಣ ಏನಾಗುತ್ತೆ ಅಂತ. ಹುಲಿ ಹಾಸ್ಟೆಲಿಂದ ಬಂದಿದ್ದಾರೆ ನೋಡಿ, ಹಳೆ ಹುಲಿ. ಇವೆಲ್ಲ ಹೊಸ ಹುಲಿ. ಈ ಹುಲಿನ ಸ್ವಲ್ಪ ನೋಡಿದಲ್ಲ, ಇವಾಗ ನೋಡಿರ್ತೀರಾ. ಈ ಹುಲಿ ನೋಡಿರ್ತೀರ ನೋಡಿ. ಇವರು ಅಣ್ಣ ಯಾವ್ರು ನೀವು? ಚಿಪ್ತಿಯವರು. ಸರಿ ಅಣ್ಣ, ಹೋಗ್ಬೋದು. ಡಿಪರೇಷನ್ ಫುಲ್ಲು ಏನಾಗಿದೆ ಅಂದರೆ, ನಾವು ಹೋಗಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಬೆಳಗಾವಿ ಟ್ರೈನ್ಗೆ ಹತ್ಬಿಟ್ಟಿದ್ದೀವಿ. ಶಿವಮೊಗ್ಗ ಟ್ರೈನ್ ಹತ್ಬಿಟ್ಟು ಆ ಟ್ರೈನ್ ಹತ್ಬಿಟ್ಟಿದ್ದೀವಿ. ಅವ್ನು ಯಾವನೋ ಸಿಕ್ಕಿದ ಗೈಸಲ್ಲಿ ಇದೇ ಟ್ರೈನ್ ಹತ್ತಿ ಅಂದ, ನಾವು ಹತ್ತೇ ಬಿಟ್ವಿ ಅಷ್ಟೇ. ಹತ್ತಿಸ್ಬಿಟ್ರಿ ಈಗ ಬೆಳಗಾವಿಗೆ. ಇಲ್ಲಿ ನೋಡಿದ್ರೆ 3 ಜನ DC ನಿಂತವ್ರೆ. ಟಿಕೆಟ್ ನೋಡಿದ್ರೆ ವೈಟಿಂಗ್ ಲಿಸ್ಟ್ ಅಲ್ಲಿ ಐತೆ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಈಗ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಎಲ್ಲಿ ಟಿಪ್ಟೂರಲ್ಲಿ ಇಳ್ಕೊಂಡು ಅಲ್ಲಿಂದ ಹಿಂದೆ ಟ್ರೈನ್ ಬರ್ತೈತೆ ಅಂತೆ. ಅದು ನಮ್ಮ ಟ್ರೈನ್. ಅದ್ ನಮ್ ಟ್ರೈನ್ ಹತ್ಬೇಕು. ಅದು ವೈಟಿಂಗ್ ಲಿಸ್ಟ್ ಅಲ್ಲಿ ಐತೆ, ಏನ್ ಮಾಡೋದು ಗೊತ್ತಿಲ್ಲ. ಕ್ಯಾನ್ಸಲ್ಡ್ ಅಂತ ರೀಫಂಡ್ ಎಲ್ಲ ನೋಡೋಣ. ಕ್ಯಾನ್ಸಲ್ಡ್ ಅಂತ ಬಂದ್ಬಿಟ್ಟು ರೀಫಂಡ್ 1400 ಕೊಟ್ಟಿದ್ದಾರೆ. ಅಮೌಂಟ್ ಇರೋದು ನಾವು ಹಾಕಿರೋದು 2400. ನೋ ಕಮೆಂಟ್ಸ್. ಏನಾಗುತ್ತೆ ಅಂತ. ನೋ ಕಮೆಂಟ್ಸ್. ಮತ್ತೆ ಹೇಳಿ, ಏನ್ ಹೇಳ್ತೀಯ ಹೇಳಿ ಅವ್ರಿಗೆ ಇವಾಗ. ಹೇಳ ಏನ್ ಹೇಳ್ತೀಯ ಗೈಸ್. CC ಬಂದಿದ್ರು, ಚೆಕ್ ಮಾಡಿಲ್ಲ. ಚೆಕ್ ಮಾಡಿಲ್ಲ. ಎಸ್ಕೇಪ್ ಆಗಿ ಅದು ಮುಂದೆ ಹೇಳ್ತೀನಿ ಮ್ಯಾಟ್ರು. ಗೈಸ್ ಜಸ್ಟ್ ನಾವೀಗ ಟಿಪ್ಟೂರಲ್ಲಿ ಇಳಿದ್ವಿ. ಅವ್ರು ಹೇಳಿದ್ರು, ಕೆಲವ್ರು ಹೇಳಿದ್ರು ಟಿಕೆಟ್ ತೊಗೊಂಬಿಡಿ ಹಂಗೆ ಹೋಗಿ ಅದು ಇದು ಅಂತ. ನಾವು ಬೇಡ ತೊಗೊಳ್ಳೋಣ ಆಗಿದ್ದಾಗಲೇ ಅಂದ್ಬಿಟ್ಟು ತೊಗೊಂಡ್ವಿ. ಇವಾಗ ಎಷ್ಟು ಹೈಟ್ ಟಿಕೆಟ್ ತೊಗೊಂಡಿದ್ದೀವಿ. ಈಗ ಎಲ್ಲ ಫುಲ್ಲು ಸುಸ್ತು ಬೆಂದು ನೊಂದೋಗ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಟಿಪ್ಟೂರಲ್ಲಿ ಬಂದಿದ್ದೀವಿ. ಇನ್ನೇನು ಹೊರಡ್ತೀವಿ ಗೈಸ್. ಬಂತು, ಇನ್ನೇನು ಟ್ರೈನ್ ಬರುತ್ತೆ, 10 ನಿಮಿಷ ಹೊರಡ್ತೀವಿ. ಸೊ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಗೈಸ್ ನಾವು ಅಲ್ಲಿ ಇದು ಏನು ಟ್ರೈನ್ ಸಿಕ್ತಿಲ್ಲ ಅಂತ ಸೈಕ್ ಆಗಿದ್ರೆ ಈ ನನ್ನ ಮಕ್ಕಳು ಕ್ರಿಕೆಟ್ ಆಡ್ತವ್ರೆ. ಈ ಜಾಗದಲ್ಲಿ ಕ್ರಿಕೆಟ್ ಆಡ್ತಾವ್ರೆ ನೋಡಿ. ಅದು ಈ ಬಟ್ಟೆ ಬಿಚ್ಕೊಂಡು ನೋಡಿ ನೋಡಿ ನೋಡಿ. ಅಲ್ಲ ನೋಡಿ, ಅಲ್ಲ ಇವರಿಗೆ ಏನು ಅನ್ಸಲ್ವಾ ಅಂತ. ಅಲ್ಲ ನೋಡಿ, ಅಲ್ಲೊಬ್ಬ ನೋಡಿ ಕ್ರಿಕೆಟ್ ಆಡ್ತವ್ರೆ ಈ ಟೈಮಲ್ಲಿ ಕ್ರಿಕೆಟ್. ಸೊ ಗೈಸ್ ಟಿಕೆಟ್ ತೊಗೊಂಡು ಹತ್ತಿದ್ದೀವಿ ಜನರಲ್ಲಿಗೆ. ಸೊ ಅವರು ಚಿಕ್ಕಿಂಗ್ನವರು ಲಾಸ್ಟ್ ಹೋಗಿ ಅಂತ ಹೇಳಿದ್ರು. ಸೊ ನಾವು ಲಾಸ್ಟ್ ಹೋಗ್ತಾ ಇದ್ದೀವಿ. ಸೀಟ್ ಸಿಗೋದು ಡೌಟೇ. ಆರಾಮಾಗಿ ಹೋಗ್ಬೇಕು ಗೈಸ್. ಗೈಸ್ ಕೊನೆಗೂ ಸೀಟ್ ಸಿಗ್ಲಿಲ್ಲ. ರಿಸರ್ವ್ ಮಾಡಿದ್ದು ವೇಸ್ಟು. ಅಂದ್ರೆ ಅಲ್ಲಿ ಮನೆ ಹತ್ರ ಜನರಲ್ ತಗೊಂಡಿದ್ದು ವೇಸ್ಟ್. ದುಡ್ಡು ಫುಲ್ ವೇಸ್ಟ್. ಅಷ್ಟೇ. ಸೀಟ್ ಕೂಡ ಸಿಕ್ಕಿಲ್ಲ. ನಿಂತ್ಕೊಂಡು ಹೋಗ್ಬೇಕು. ಇವತ್ತು ಪೂರ್ತಿ ದಿನ ನಿಂತ್ಕೊಂಡು ಹೋಗ್ಬೇಕು. ಏನ್ ಅನಿಸ್ತಿದೆ ಉಲ್ಲಾಸ್? ಏನ್ ಅನಿಸ್ತಿದೆ? ಡಿಪ್ರೆಷನ್ ಮೇಲೆ. ಸರಿ, ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ.
ಮಲ್ಕೊಂಡಿದ್ದಾರೆ ನೋಡಿ, ಎಲ್ಲ ಮಲ್ಕೊಂಡಿದ್ದಾರೆ. ತುಂಬ ಹುಷಾರಾಗಿ ಫೋನ್ ಮಾಡಬೇಕು, ಹುಷಾರಾಗಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಜಸ್ಟ್ ನಾನು ಇವಾಗಿದ್ದೆ ಗೈಸ್, ಇವಾಗಿರೋದು ಅನಂತಪುರದಲ್ಲಿದ್ದೀವಿ. ನೆಕ್ಸ್ಟು ಇನ್ನೊಂದು 1 ಅವರ್ ಇಲ್ಲ, 1 ಹಾಫ್ ಆನ್ ಅವರಲ್ಲಿ ಸಾಗರ ರೀಚ್ ಆಗ್ತೀವಿ. ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಸೊ ಎಲ್ಲ ಮಲ್ಕೊಂಡಿದ್ದಾರೆ ಗೈಸ್. ಮಲ್ಕೊಂಡಿರೋದು 1-2 ಅವರು ಹಿಂದೆ ಸ್ವಲ್ಪ ಎಳೀತಿದೆ. ಇನ್ನು ಮಲ್ಕೊಂಡ್ರೆ ಆಗಲ್ಲ, ಅವ್ರು ಮಲ್ಕೊಂಡಿರ್ತಾರೆ, ನಾನು ಎದ್ದಿರ್ತೀನಿ. ಸೊ ಬನ್ನಿ, ಮುಂದೆ ಏನೇನಾಗುತ್ತೆ ನೋಡೋಣ. ಬ್ಯಾಟಲ್ಲಿ ಹಿಡ್ಕೊಂಬರು ಬ್ಯಾಟ್ ಎತ್ಕೊಂಬರ್ರು ಅಲ್ಲೂ ಬಿಡು. ರಶಿದ ಸ್ಪೀಡ್ ಮೇಲೆ ಎಲ್ಲಿದೆ ಅಂತ ನಾವೀಗ ಸಾಗರ ರೈಲ್ವೆ ಸ್ಟೇಷನ್ಗಿಂದ ಊರಿಗೆ ಹೋಗ್ತಾ ಇದೀವಿ. ಏನು ಭರತ್ನಾಗೆಲ್ಲ ಸಾಗರ ರೈಲ್ವೆ ಸ್ಟೇಷನ್ ಅಂದರೆ ಊರ ಕಡೆ ಪಯಣ. ಯಾವ ಬಸ್ ಬಸ್ ಪ್ರೈವೇಟ್ ಬಸ್. ಮಾಡಬೇಕು ಅವಶ್ಯಕತೆ ಇದೆ ಅಂತ ಡ್ರೈವರ್ ಓಡಿಸ್ತೀರ ಬಸ್. ಸೊ ಫೈನಲ್ ಇವಾಗ ಬಸ್ಸಲ್ಲಿ ಬಂದು ಒಂದು ಕಡೆ ಇಳಿದ್ವಿ. ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. ಇವಾಗ ನಮ್ಮ ಪಪ್ಪ ಬರ್ತಾರಂತೆ ಪಿಕ್ ಮಾಡೋಕ್ಕೆ. ಸೊ ಇಲ್ಲಿಂದ ಊರಿಗೆ ಹೋಗೋಣ. ಅಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗು ಫುಲ್ಲು ಸಖತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಮುಂದೆ ನೋಡೋಣ. ಬನ್ನಿ. ನೋಡಿ, ಫುಲ್ಲು ನಿದ್ದೆ ಮೂಡಲ್ಲಿದ್ದಾರೆ ಅಣ್ಣವ್ರು. ಇವಾಗ ಏನು ಹೇಳ್ತೀವಿ ಲಾಸ್? ಫೈನಲಿ ಬಂದುಬಿಟ್ವಿ. ಫೈನಲಿ ಬಂದಿಲ್ಲ, ಫೈನಲಿ ಹೋಗ್ಬೇಕಿನ್ನು. ಸ್ವಲ್ಪ 6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಬನ್ನಿ ಹೋಗೋಣ, ಮುಂದೆ ಏನಾಗುತ್ತೆ ನೋಡೋಣ. ಗೈಸ್ ಫೈನಲಿ ಬಂದ್ವಿ, ಅಂದರೆ ಬಂದಿಲ್ಲ, ಕಾರಲ್ಲಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಬೇಕು ಮನೆಗೆ ಹೋಗಿ. ನಮ್ಮ ಪಪ್ಪ ಬಂದರು ಪಿಕಪ್ ಮಾಡೋಕ್ಕೆ. ಸೊ ಬನ್ನಿ ಹೋಗೋಣ ಮನೆಗೆ. ಗೈಸ್ ಕೊನೆಗೂ ಬಂದು ರೀಚ್ ಆದ್ವಿ. ರೀಚಾಗಿ ತುಂಬ ಹೊತ್ತಾಯಿತು. ಅಂದರೆ ಇವಾಗ ಮಧ್ಯಾಹ್ನ, ನಾವು ಬಂದಿದ್ದು ಬೆಳಗ್ಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನೋಡಿ, ಕಾಲೇಜ್ ಟೂರ್ನಮೆಂಟಲ್ಲಿ ಹಾಕ್ಕೊಂಡಿರೋ ಜರ್ಸಿನ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸರಿ, ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.